ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯ ನಂತರ 5.13 ಲಕ್ಷ ಮತದಾರರ ಹೆಸರುಗಳನ್ನು ಕರಡು ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಡೆಕ್ಕನ್ ಹೆರಾಲ್ಡ್ ವರದಿ ಮಾಡಿದೆ. ಈ ಮಹತ್ವದ ಮಾಹಿತಿಯನ್ನು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಯಾದ ಮೊಹಮ್ಮದ್ ರೋಷನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹಂಚಿಕೊಂಡಿದ್ದಾರೆ. ಕರಡು ಮತದಾರರ ಪಟ್ಟಿ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ನಾವು 24ನೇ ತಾರೀಕು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಮಾಡುವಾಗ ಮೊನ್ನೆ ನಾವು ಮಾಡಿರುವಂಥ ಎನ್ಯೂಮರೇಷನ್ ಫಾರ್ಮ್ಸ್ ಡಿಜಿಟಲೈಸೇಷನ್ ವೆರಿಫಿಕೇಷನ್, ಆಬ್ಸೆಂಟಿ ಶಿಫ್ಟೆಡ್ ಡೆತ್ ಮತ್ತು ಡೂಪ್ಲಿಕೇಟ್ ಲಿಸ್ಟ್ನು ತೆಗೆದುಬಿಟ್ಟು ಮೂಲತಃ ಎಷ್ಟು ಮತದಾರರು ಇದ್ದಾರೆ ಅಂತ ಹೇಳಿ ಆ ಪಟ್ಟಿಯನ್ನು ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಈಗಾಗಲೇ ನಾವು ಅವರಿಗೆ ತಲುಪಿಸಿ ಅವರಿಂದ ಸಹಿ ಮಾಡಿಸ್ಕೊಂಡು ಫೈನಲಿ 24th August 2026ಗೆ ಬೇಸ್ಡ್ ಆನ್ ದಿ ಡೈರೆಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಾವು ಈ ಒಂದು ಡ್ರಾಫ್ಟ್ ಎಲೆಕ್ಟರಲ್ ರೋಲ್ನ ಪಬ್ಲಿಷ್ ಮಾಡ್ತೀವಿ. ಪಬ್ಲಿಷ್ ಮಾಡುವಾಗ ದೇರ್ ಇಸ್ ಅ ಸ್ಪೆಸಿಫಿಕ್ ಡೈರೆಕ್ಷನ್. ಒಂದು ಡೈರೆಕ್ಷನ್ ನಮಗೆ CEO ಅವ್ರ ಆಫೀಸಿಂದ ಬಂದಿದೆ. 11 o'clockಗೆ ಪ್ರತಿ ಗ್ರಾಮ ಪಂಚಾಯಿತಿನಲ್ಲಿ ಹಾಗೂ ವಾರ್ಡ್ನಲ್ಲಿ ಈ ಒಂದು ಪಟ್ಟಿಯನ್ನು ನೋಟಿಸ್ ಬೋರ್ಡ್ ಮೇಲೆ ಇದನ್ನು ಅಂಟಿಸಿ ಪಬ್ಲಿಷ್ ಮಾಡಬೇಕು ಅಂತ ಹೇಳಿದರು. ಅಲ್ಲಿ ಯಾರ್ಯಾರ ಹೆಸರಿದ್ದಾವೆ ಎಲ್ಲ ಸಾರ್ವಜನಿಕರು, ಎಲ್ಲ ಮತದಾರರು ಆ ಪಟ್ಟಿಯನ್ನು ನೋಡಿ ಆ ಪಟ್ಟಿನಲ್ಲಿ ಅವರ ಹೆಸರು ಇದೆಯೇ ಇಲ್ಲ ಅನ್ನೋದ್ರ ಬಗ್ಗೆ ಅವರು ದೃಢೀಕರಣ ಮಾಡಿಕೊಂಡು 11:30 to 12 ಒಳಗಡೆ ಒಂದೆರಡು ತಾಸು ಆದ ನಂತರ ನಾವು ಒಂದು ರಿಪೋರ್ಟ್ ತಳಮಟ್ಟದಿಂದ ಸಂಗ್ರಹಣೆ ಮಾಡಿ ನಾವು CEO ಕಚೇರಿಗೆ ನಾವು ಮುಟ್ಟಿಸ್ಬೇಕಂತ ಹೇಳಿ ಡೈರೆಕ್ಷನ್ ಬಂದಿದೆ. ಇದು ಯಾಕೆ ಮಾಡಬೇಕಂದ್ರೆ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಆಗಿದೆ, ಅದರಲ್ಲಿ ಯಾರ್ಯಾರ್ದು ಹೆಸರಿದೆ ಯಾರ್ಯಾರ್ದು ಇಲ್ಲ ಅಂತ ಗೊತ್ತಾಗಬೇಕಂತ ನಾನು ಈಗ ನನ್ನ ಮಾಧ್ಯಮದ ಸಮಿತ್ರರ ಜೊತೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. 24ನೇ ತಾರೀಕು ಆ ಪಟ್ಟಿ ಅಲ್ಲಿ ನಾವು ನೋಟಿಸ್ ಬೋರ್ಡ್ ಮೇಲೆ ಅಲ್ಲಿ ಪಬ್ಲಿಷ್ ಮಾಡಿದ ನಂತರ ಯಾರ್ಯಾರ ಹೆಸರು ಇಲ್ಲ ಅಂತ ಅನಿಸ್ತಾ ಇದೆ ಅವರಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. ಏನು ಕ್ಲೇಮ್ಸ್ ಹಾಗೂ ಅಬ್ಜೆಕ್ಷನ್ಸ್ ರೇಸ್ ಮಾಡಲಿಕ್ಕೆ. ಅವರು ಕ್ಲೇಮ್ ಮಾಡ್ಬೋದು, ನನ್ನ ಹೆಸರು ಇರಬೇಕಿತ್ತು ಇಲ್ಲಿ, ಇಲ್ಲ ಅಲ್ಲ ಯಾರ್ದು ಹೆಸರು ಬಂದಿದೆ ಅವ್ರ ಹೆಸರು ಬರಬಾರ್ದಾಗಿತ್ತು, ಅಬ್ಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ನು ರೇಸ್ ಮಾಡ್ಬೋದು. ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ರೇಸ್ ಮಾಡಲಿಕ್ಕೆ ಅವರವರ BLO ಕಡೆ ಅವರು ಫಾರ್ಮ್ 6, 6A, 7 ಹಾಗೂ 8 ಮುಖಾಂತರ ಅವರ ಕ್ಲೇಮನ್ನು ಅವರು ರೇಸ್ ಮಾಡ್ಬೋದು. ಫಾರ್ಮ್ 6 ಅಂದರೆ ಹೊಸ ವೋಟರ್, ನನ್ನ ಹೆಸರಿಲ್ಲ, ನನಗ ಹೊಸ ವೋಟರ್, ನನ್ನನ್ನು ಈ ಒಂದು ಮತದಾರ ಪಟ್ಟಿನಲ್ಲಿ ನೀವು ಸೇರಿಸ್ಕೋಬೇಕು ಈ ಒಂದು ಮತಕ್ಷೇತ್ರದಲ್ಲಿ ಈ ಒಂದು ಪೋಲಿಂಗ್ ಸ್ಟೇಷನ್ ಲಿಮಿಟಲ್ಲಿ ಅಂತ ಹೇಳಿ ಅವರು ಕ್ಲೇಮ್ ಮಾಡ್ತಾರೆ. ಫಾರ್ಮ್ ನಂಬರ್ 6A ಅದು NRIಸ್ಗೆ, ನಾನು NRI ಆಗಿದ್ದೀನಿ ಆದರೆ ನಾನು ಈ ಇಂಡಿಯಾ ಸಿಟಿಸನ್ ಇದ್ದೀನಿ, ಸೊ ನನ್ನ ವೋಟರ್ ರೈಟ್ ನನಗೆ ಈ ಪೋಲಿಂಗ್ ಸ್ಟೇಷನ್ ಇಲ್ಲಿ ಬೇಕಂತ ಹೇಳಿ ಅವರು ಆನ್ಲೈನು 6A ಫಿಲಪ್ ಮಾಡ್ಕೋಬೋದು. ಫಾರ್ಮ್ ನಂಬರ್ 7ಅಲ್ಲಿ ಇಟ್ ಈಸ್ ಡಿಲೀಷನ್, ಈ ಹೆಸರು ಇರಬಾರ್ದು, ಇವರಿಲ್ಲಿ ಇಲ್ಲ, ಜೀವಂತ ಇಲ್ಲ, ಇವರು ಇಲ್ಲಿ ವಾಸ ಮಾಡಲ್ಲ ಅಂತ ಹೇಳಿ ಫಾರ್ಮ್ ನಂಬರ್ 7 ಇಶ್ಯೂ ಮಾಡಿ ನಾವು ಡಿಲೀಷನ್ಸ್ ಮಾಡಿಸ್ಕೋಬೋದು. ಡಿಲೀಷನ್ ಮಾಡುವಾಗ ಯಾವಾಗಲೂ ನಾವು 7 days ನೋಟಿಸ್ ಪೀರಿಯಡನ್ನು ಕೊಡ್ತೀವಿ. ಫಾರ್ಮ್ ನಂಬರ್ 8 ಅಂದರೆ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟ್, ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಇನ್ನೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಶಿಫ್ಟ್ ಮಾಡಿಕೊಳ್ಳಿಕ್ಕೆ. ಈಗ ಶಿಫ್ಟೆಡ್ ಜನ ಜಾಸ್ತಿ ಇರ್ತಾರೆ. SIRನಲ್ಲಿ ನಮ್ಗೇನು ಗೊತ್ತಾಗಿದೆ ಅಂದರೆ ಅರ್ಬನ್ ಏರಿಯಾಸಲ್ಲಿ ಆಬ್ವಿಯಸ್ಲಿ ಕೆಲಸ ಶಿಫ್ಟ್ ಆದ ತಕ್ಷಣ ಒಂದು ಓಣಿಯಿಂದ ಬೇರೆ ಓಣಿಗೆ ಹೋಗೋದು, ಅರ್ಬನ್ ಏರಿಯಾಸ್ನಲ್ಲಿ ಈ ಸಮಸ್ಯೆಗಳು ಇರ್ತವೆ. ಅವ್ರಿಗೋಸ್ಕರ ಬಹಳ ಸ್ಪೆಸಿಫಿಕಲಿ ಈ ಎಕ್ಸಸೈಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಒಂದು ಪೋಲಿಂಗ್ ಸ್ಟೇಷನಿಂದ ಬೇರೆ ಪೋಲಿಂಗ್ ಸ್ಟೇಷನ್ ಲಿಮಿಟ್ಸ್ಗೆ ಶಿಫ್ಟ್ ಆಗ್ತಾರೋ ಅವರ ಹೆಸರು ಹೊಸ ಪೋಲಿಂಗ್ ಸ್ಟೇಷನ್ ಲಿಮಿಟಲ್ಲಿ ಇರಲ್ಲ. ಅವರಿಗೆ ನಾವು ಎನ್ಯೂಮರೇಷನ್ ಫಾರ್ಮ್ ಕೊಡಲಿಕ್ಕೆ ಆಗಿರಲಿಲ್ಲ ಸಿಸ್ಟಮ್ ಪ್ರಕಾರ, ಆದರೆ ಅವರಿಗೆ ಈಗ ಅವಕಾಶ ಇದೆ. ಟೈಮ್ ಎಷ್ಟಿದೆ ಅಂದರೆ 24/8/2026
23/9/2026 ತನಕ ಈ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್ ನಮ್ಮ ಕಡೆ ಇರುತ್ತೆ. ತಾವು ಈ ಟೈಮಲ್ಲಿ ನಾವು ಶಿಫ್ಟ್ ಆಗಿದ್ದೀವಿ ಅಂತ ಹೇಳಿ ತಾವು ಹೇಳಬಹುದು. ಈ ಪರ್ಸನ್ ಈಗ ಜೀವಂತ ಇಲ್ಲ ಅಂತಲೂ ತಾವು ಅಬ್ಜೆಕ್ಟ್ ಮಾಡಬಹುದು. ಈ ಎಲ್ಲ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ನೀವೆಲ್ಲರೂ ಮಾಡಬೇಕಂದ್ರೆ, ನಮ್ಮ ಮತದಾರರು ಮಾಡಬೇಕಂದ್ರೆ, ಜಾಗರೂಕ ಮತದಾರರಾಗಿ 24ನೇ ತಾರೀಕು ಈ ಕರಡು ಮತದಾರ ಪಟ್ಟಿ ಏನಿದೆ, ಡ್ರಾಫ್ಟ್ ಎಲೆಕ್ಟೋರಲ್